ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ ಈ ಬಾರಿ ರಾಜ್ಯದಲ್ಲಿ ಇಬ್ರು ಮಾಜಿ ಮುಖ್ಯಮಂತ್ರಿಗಳ ಪುತ್ರರಿಗೆ ಹಿನ್ನಡೆ ಆಗ್ತಾ ಇರುವಂತದನ್ನ ನೋಡ್ತಾ ಇದೀವಿ. ಇಬ್ರು ಮಾಜಿ ಮುಖ್ಯಮಂತ್ರಿಗಳು ತಮ್ಮ ಪುತ್ರರ ರಾಜಕೀಯ ಪ್ರವೇಶಕ್ಕೆ, ಚುನಾವಣಾ ರಾಜಕೀಯ ಪ್ರವೇಶಕ್ಕೆ ನೆಲ ಹದ ಮಾಡುವಂತ ಕಾರ್ಯ ಮಾಡಿದ್ದರು. ಅದರಲ್ಲಿ ಒಂದು ಕಡೆ ಭರತ್ ಬೊಮ್ಮಾಯಿ ಅವರು, ಇನ್ನೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು. ನಿಖಿಲ್ ಕುಮಾರಸ್ವಾಮಿ ಅವರು ಎರಡು ಕಡೆ ಆಲ್ರೆಡಿ ಸೋತಿದ್ರು ಕೂಡ ನಾನು ಮೊದಲೇ ಹೇಳಿದಂಗೆ ಈ ಬಾರಿ ಅವರು ಸ್ಪರ್ಧೆ ಮಾಡಿದಂಥದ್ದು ಬಹಳ ಭಿನ್ನ ಸನ್ನಿವೇಶ ಆಗಿತ್ತು. ಇಲ್ಲೇನು ಗೆದ್ದು ಬಿಡ್ತೀನಿ ಅನ್ನುವಂಥ ಕಾನ್ಫಿಡೆನ್ಸ್ ಅಲ್ಲಿ ಅವ್ರು ಬಂದಂಥದ್ದಲ್ಲ, ಫೈಟ್ ಮಾಡಬೇಕು ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಅವ್ರು ಬಂದಂಥದ್ದು. ಆದ್ರೆ ನಿಖಿಲ್ಗೆ ಭಾರಿ ಹಿನ್ನಡೆ ಆಗ್ತಾ ಇರುವಂತದನ್ನ ಆರಂಭಿಕ ಹಂತದಲ್ಲಿ ನಾವು ನೋಡ್ತಾ, ಆರಂಭಿಕ ಹಂತ ಏನು 10ನೇ ರೌಂಡ್ ಹತ್ತತ್ರ ಆಗ್ತಾ ಇರುವಂತದ್ದು. ದಳಪತಿಗಳ ಲೆಕ್ಕಾಚಾರ ಉಲ್ಟಾ ಆಯ್ತಾ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ದೇವೇಗೌಡರು ಬಹಳ ಸುಮಾರು ಒಂದು ವಾರಕ್ಕೂ ಹೆಚ್ಚಿನ ಕಾಲ ಅವರು ಚನ್ನಪಟ್ಟಣದಲ್ಲೇ ನಿಂತು ಪ್ರಚಾರ ಮಾಡುವಂತ ಪ್ರಯತ್ನವನ್ನ ಪಟ್ಟಿದ್ದರು. ಆಮೇಲೆ ಅವರ ವಿರುದ್ಧವಾಗಿ ಜಮೀರ್ ಅಹಮದ್ ಖಾನ್ ಆಡಿದಂತ ಮಾತುಗಳಾಗಿರ್ಬೋದು, ಕಾಂಗ್ರೆಸ್ ನಾಯಕರುಗಳು ಅವ್ರು ಆಂಬ್ಯುಲೆನ್ಸ್ ಅಲ್ಲಿ ಬರ್ತಾರೆ ಹೋಗ್ತಾರೆ ಅನ್ನುವಂಥ ರೀತಿಯಾಗಿ ಆಡಿದಂತ ಮಾತುಗಳು ಅವರಿಗೆ ಪ್ಲಸ್ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಅದೆಲ್ಲವನ್ನು ಮೀರಿ ಇಲ್ಲಿ ಅವ್ರಿಗೆ ಹಿನ್ನಡೆ ಆಗ್ತಾ ಇರುವಂತದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಶಿಗ್ಗಾವಿ ಭಾರಿ ಮುನ್ನಡೆ ಕಡೆಗೆ ಸಾಕ್ತಾ ಇದ್ದಾರೆ. ಯಾಸೀರ್ ಖಾನ್ ಪಠಾಣ್, ನಿಮ್ಗೆ ಗೊತ್ತಿರಲಿ, ಕಳೆದ ಬಾರಿ ಇದೇ ಯಾಸೀರ್ ಖಾನ್ ಪಠಾಣ್ 35,000ಕ್ಕೂ ಅಧಿಕ ಮತಗಳ ಹಿನ್ನಡೆಯನ್ನ ಅನುಭವಿಸಿದಂಥವ್ರು ಸೋತಂತ ಸಂದರ್ಭದಲ್ಲಿ, ಎರಡನೇ ಸ್ಪರ್ಧಿ ಅಂದ್ರೆ ಸಮೀಪ ಸ್ಪರ್ಧಿ ಆದಂಥವ್ರು. ಆದ್ರೆ ಈ ಬಾರಿ ಹೆಚ್ಚು ಕಡಿಮೆ ಕಳೆದ ಬಾರಿ ಯಾಸೀರ್ ಖಾನ್ ಪಠಾಣ್ ಪಡೆದಂಥದ್ದು 65,000 ಮತಗಳು. ಆದ್ರೆ ಈಗಲೇ ಅವರು 14ನೇ ಸುತ್ತಿನಲ್ಲೇ ಅಥವಾ 12ನೇ ಸುತ್ತಿನಲ್ಲೇ ಅವರು ಆ ಮತಗಳನ್ನ ದಾಟ್ ಹೋಗ್ತಾ ಇದ್ದಾರೆ. 68,000ಕ್ಕೂ ಹೆಚ್ಚಿನ ಮತಗಳನ್ನು ಪಡೆದಿದ್ದಾರೆ. ಮತ್ತೊಂದ್ ಕಡೆ ಅನ್ನಪೂರ್ಣ ತುಕಾರಾಮ್ ಅವರು ಈ ಬಾರಿ ಅವ್ರಿಗೆ ಏನಾದ್ರೂ ಬಿಜೆಪಿ ಬಹಳ ವ್ಯೂಹ ಎಣದಿತ್ತು. ನಾನು ಮೊದಲೇ ಹೇಳ್ದಂಗೆ ಏನು ಜನಾರ್ದನ್ ರೆಡ್ಡಿ ಅವರ ಬಳ್ಳಾರಿ ರಾಜಕೀಯ ಪ್ರವೇಶಕ್ಕೆ ಇದನ್ನೊಂದು ಅವರೊಂದು ಆಪರ್ಚುನಿಟಿ ರೀತಿಯಾಗಿ ಅವರು ಬಳಸ್ಕೊಳ್ಳೋ ಪ್ರಯತ್ನವನ್ನ ಪಟ್ಟಿದ್ರು. ಆದ್ರೆ ಈ ಹಂತದಲ್ಲಿ ಸಕ್ಸಸ್ ಆದಂತ ರೀತಿಯಾಗಿ ಈಗಂತೂ ಕಂಡು ಬರ್ತಾ ಇಲ್ಲ. ಯಾಕಂದ್ರೆ 14ನೇ ಸುತ್ತಿನಲ್ಲೂ ಕಾಂಗ್ರೆಸ್ ಮುನ್ನಡೆಯನ್ನ ಯಥಾ ಪ್ರಕಾರವಾಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದು ಹತ್ತತ್ರ 7,000 ಮತಗಳು, 6,973 ಮತಗಳ ಅಂತರದಿಂದ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಈ ಮುಖೇನವಾಗಿ ರಾಜ್ಯದ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಭರ್ಜರಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್, ಸಂಡೂರಿನಲ್ಲಿ ಅನ್ನಪೂರ್ಣ ಅವರು. ಯೋಗೇಶ್ವರ್ ನೋಡಿ ಈ ಹಂತದಲ್ಲೂ ಕೂಡ 19,000 ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಶಿಗ್ಗಾವಿಯಲ್ಲಿ ಯಾಸೀರ್ ಖಾನ್ ಪಠಾಣ್ ಸುಮಾರು 11,000 ಮತಗಳ ಮುನ್ನಡೆಯನ್ನು ಅವರು ಕೂಡ ಕಾಣ್ಕೊಳ್ತಾ ಇದ್ದಾರೆ. 12,000ಕ್ಕೆ ಹೋಗಿದೆ ಅವರ ಒಂದು ಮುನ್ನಡೆಯ ಅಂತರ, 12,793. ಸಂಡೂರಿನಲ್ಲಿ ಅನ್ನಪೂರ್ಣ ಅವರಿಗೆ ಹತ್ತತ್ರ 7,000 ಅಥವಾ 6,973 ಮತಗಳ ಮುನ್ನಡೆಯನ್ನ ಕಾಣ್ಕೊಳ್ತಾ ಇದೆ. 3 ಕ್ಷೇತ್ರಗಳಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ಗೆ ಇಲ್ಲಿ ಶಾಕ್ ಕಾಣ್ತಾ ಇದೆ ಅನ್ನುವಂಥದ್ದು ಈ ಹಂತದಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ.